ಹಾಯ್ ನಮಸ್ತೆ ಎಲ್ರಿಗೂ. ಇದು ಅಮೃತಧಾರೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ. ಹಾಗೆ ಇಲ್ಲಿ ಆನಂದ್ ಮತ್ತು ಗೌತಮ್ ಭೂಮಿಗೆಲ್ಲ ಮಾತಾಡ್ತಾ ಇರ್ತಾರೆ. ಆವಾಗ ಆನಂದ್ ಕೇಳ್ತಾನೆ, ಏನು ಹೆಸರು ಇಡಬೇಕಂತ ಅಂದ್ಕೊಂಡಿದ್ದೀರಾ ನಿಜವಾಗ್ಲೂ ಅಂತ. ಅದಕ್ಕೆ ಗೌತಮ್ ಹೇಳ್ತಾನೆ, ನನಗೆ ಹುಡುಗಿ ಮಗು ಆಗಬೇಕಂತ ಅಂದ್ಕೊಂಡಿದ್ದೀನಿ, ರಾಜಕುಮಾರಿ ಅಂತ ಹೆಸರಿಡ್ತೀನಿ ಅಂತ. ಅವಾಗ ಭೂಮಿ ಕೇಳ್ತಾರೆ, ಹಲೋ ಎಕ್ಸ್ಕ್ಯೂಸ್ ಮೀ, ನನ್ನ ಹತ್ರ ಕೇಳೋದು ಹೇಗೆ ಹೆಸರು ಡಿಸೈಡ್ ಮಾಡಿದ್ರಿ? ನಾನು ಎಷ್ಟು ಸಲ ಹೇಳಿದ್ದೀನಿ ಹುಡುಗಿ ಆಗೋದಲ್ಲ ಹುಡುಗ ಆಗೋದು, ರಾಜ್ಕುಮಾರ್ ಅಂತಲೇ ಹೆಸರಿಡೋದು ಅಂತ. ಎಷ್ಟೊಂದು ಸಲ ಹೇಳಿದ್ದೀನಿ ಹುಡುಗಿ ಆಗೋದಂತ. ಅದಕ್ಕೆ ಭೂಮಿ ಕೆಲ ಹುಡುಗನೇ, ಎಷ್ಟು ನಿಮಗೆ ತಂದೆ ಮತ್ತು ಹುಟ್ಟು ಬರಬೇಕಂತ ಆಸೆ ಅಲ್ವಾ? ತಂದೆ ಹುಡುಗಿಯಾಗಿ ಬರಲಿ ಹುಟ್ಟಿ. ಗೌತಮ್ ಹೇಳ್ತಾನೆ, ಈ ಹುಡುಗಿಯರನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅಲ್ಲ, ನಾವೇ ಮೇಲು ಅಂತ ಹೇಳ್ತಾರೆ, ಆದರೆ ಅವ್ರಿಗೆ ಮಗು ಆಗುವಾಗ ನನಗೆ ಹುಡುಗ ಮಗು ಬೇಕಂತ ಹೇಳ್ತಾರೆ. ಇದಕ್ಕೆಲ್ಲ ಜಗಳ ಮಾಡೋದು ಬೇಡ, ನಮಗೆ ಗಂಡು ಹೆಣ್ಣು ಎರಡು ಮಾಡ್ತಾರೆ, ಇಲ್ಲಾದ್ರೆ ಅದಕ್ಕೆ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ ಗೌತಮ್. ಆ ಅಪರೂಪಕ್ಕೆ ಒಂದು ಮಾತು ಒಳ್ಳೆ ಹೇಳಿದ್ರೆ, ನಾವು ಗಂಡು ಮತ್ತು ಹೆಣ್ಣು ಎರಡು ಆಗೋಗ್ಲಿ ಅಂತ ಹರಕೆ ಹೊತ್ತು ಅಂತ. ನನಗೆಲ್ಲ ಏನಿಗೆ ಅವಳಿ ಜವಳಿ ಹುಡುಗ ಮತ್ತು ಹುಡುಗಿ ಆಗಲಿ ಇಮಿಡಿಯೇಟ್ಲಿ ಆಗಿ ಬಂದು ನಾನು ಹೆಣ್ತಿಂದ ಮುಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ದಿಯಾ ರೂಮಲ್ಲಿ ಜಯದೇವ ಆಚೆ ಹೋಗಿ ಬರ್ತೀನಿ ಅಂತ ಹೋಗಿರ್ತಾನೆ, ಕಾಯ್ತಾ ಇರ್ತಾಳೆ. ಆವಾಗ ಮಲ್ಲಿ ಅವಳಿ ಅನ್ನು ಕಿಟಕಿಯಿಂದ ನೋಡಿಕೊಂಡು ಒಂದು ಬಟ್ಟೆ ಕೈಯಲ್ಲಿ ಇಟ್ಕೊಂಡಿರ್ತಾಳೆ. 5 ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೋದವ್ರು ಇನ್ನೂ ಬಂದಿಲ್ಲ ಅಂತ ದಿಯಾ ಇಲ್ಲಿ ಆಚೆ ಈಚೆ ಓಡಾಡ್ತಾ ಕಾಯ್ತಾ ಇರ್ತಾಳೆ. ಹಾಗೆ ಮಲ್ಲಿ ಮೆಲ್ಲ ಹೋಗಿ ಅವಳಿಗೆ ಕಣ್ಣಿಗೆ ಬಟ್ಟೆ ಕಟ್ತಾಳೆ. ಆವಾಗ ಜೈ, ನೀವು ಕಣ್ಣಿಗೆ ಯಾಕೆ ಬಟ್ಟೆ ಕಟ್ತೀರಿ? ನೀವು ರೊಮ್ಯಾಂಟಿಕ್ ಅಂತ ಗೊತ್ತಿತ್ತು, ಆದರೆ ಇಷ್ಟು ರೊಮ್ಯಾಂಟಿಕ್ ಅಂತ ಗೊತ್ತಿಲ್ಲ ಅಂತ ಅವಳು ಅಂದ್ಕೊಳ್ತಾಳೆ. ಇದು ಜೈಯೇ ಬಂದಿರೋದು ಅಂತ. ಬೈನ್ ಫೋಲ್ಡ್ ರೊಮ್ಯಾನ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ, ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ ದಿಯಾ. ಆ್ಯಕ್ಚುಲಿ ಸ್ವರ್ಗಕ್ಕೆ ಮೂರೆಗೆ ಏನಿ ಅಂತ ಹೇಳ್ತಾರಲ್ಲ, ನಾನು ಈಗ ಅದೇ ಥರ ಇದ್ದೀನಿ ಅಂತ ಹೇಳ್ತಾಳೆ. ಹಾಗೆ ಮಲ್ಲಿ ಕಟ್ಟಿ ಸರಿಯಾಗಿ ಹೊಡಿತಾಳೆ ಮಂಚಕ್ಕೆ ಹಾಕಿ. ಇಲ್ಲಿ ಅಪೇಕ್ಷೆ ಅಮ್ಮನ ಮನೆಯಲ್ಲಿ ಹೇಳ್ತಾ ಇರ್ತಾಳೆ, ನಾನು ಸ್ಟ್ರಿಕ್ಟಾಗಿ ಹೇಳ್ತಿದ್ದೀನಿ, ಇವತ್ತು ಜೀವನ ಕೊಡ್ಕೊಂಡು ಬಂದರೆ ಯಾರು ಬಾಗಿಲು ಓಪನ್ ಮಾಡ್ಲಿಕ್ಕೆ ಹೋಗಬೇಡಿ, ಹಾಗೆ ಕೊಡ್ಕೊಂಡು ಬಂದರೆ ಈ ಮನೆಯಲ್ಲಿ ಯಾರಿಗೂ ಬರೋ ಅರ್ಹತೆ ಇಲ್ಲ ಅಂತ ಹೇಳ್ತಾಳೆ. ಒಂದು ದಿನ ಹೊರಗಡೆನೇ ಇರಲಿ, ಆವಾಗ ಅವನಿಗೆ ಬುದ್ಧಿ ಬರುತ್ತೆ, ಈ ಥರ ಶಾಕ್ ಟ್ರೀಟ್ಮೆಂಟ್ ಕೊಟ್ರೇ ಅವನಿಗೆ ಬುದ್ಧಿ ಬರೋದು ಅಂತ ಹೇಳ್ತಾಳೆ. ಏನು ಹೇಳ್ತಿದ್ಯಾ ಕಂದ ಅಂತ ಅವರ ಅಮ್ಮ ಹೇಳ್ತಾರೆ, ನೀನು ಅವನ ಥರನೇ ಥಿಂಕ್ ಮಾಡ್ತಿದ್ಯಾ ಎಕ್ಸ್ಟ್ರೀಮ್ ಆಗಿ ಅಂತ. ಅದೇ ಅಮ್ಮ, ಅವನು ಎಕ್ಸ್ಟ್ರೀಮ್ ಅಲ್ಲ, ಎಕ್ಸ್ಟ್ರೀಮ್ ಪೀಕ್ ಆಗಿ ಯೋಚನೆ ಮಾಡ್ತಾ ಇದ್ದಾನೆ. ಅವನಿಗೂ ಗೊತ್ತಾಗಬೇಕು, ನಾವು ಅದೇ ಥರ ಬಿಹೇವ್ ಮಾಡಿದಾಗ ಅವನಿಗೂ ಆಗಲ್ಲಮ್ಮ. ನಾವು ಆ ಥರ ಮಾಡಿದರೆ ಹೊರಗಡೆ ಹಾಕಿದರೆ ನೋಡಿದವ್ರು ಏನು ಅಂದ್ಕೊಳ್ತಾರೆ ಅಂತ ಹೇಳ್ತಾಳೆ. ಅಲ್ಲ, ಬೇರೆಯವ್ರೇ ಅಂದ್ಕೊಳ್ತಾರಂತಲೇ ಬದುಕೋದಾಯಿತು, ನಿಮಗೆ ಅನಿಸಿದ್ದನ್ನು ನೀವು ಮಾಡಿ, ಬೇರೆಯವರು ಅಂದ್ಕೊಳ್ತಾರೆ ಅನ್ನೋದನ್ನು ಬಿಡಿ ಅಂತ ಹೇಳ್ತಾಳೆ. ಆವಾಗ ಅವರಪ್ಪ ಹೇಳ್ತಾರೆ, ಕಂದ, ನಾನು ಆಲ್ರೆಡಿ ಇದನ್ನು ಟೆಕ್ನಿಕ್ ಎಲ್ಲ ಬಳಸಿದ್ದೀನಿ, ಏನು ಪ್ರಯೋಜನ ಇಲ್ಲ, ಅವನು ಕುಡ್ಕೊಂಡು ಬಂದ ದಿವಸನೇ ಮಾಡಿದ್ದೀನಿ ಅಂತ. ನಾವೇನು ಮಾಡಿದ್ರು ಅವನಿಗೆ ತಾಗಲ್ಲ ಅಂತ ಹೇಳ್ತಾರೆ ಅವರಪ್ಪ. ಇಲ್ಲ, ತಾಗುತ್ತೆ, ನಾನು ಇಲ್ಲಿದ್ದೀನಲ್ಲ, ನನ್ನ ಮುಂದೆ ಇನ್ಸಲ್ಟ್ ಆಗುತ್ತೆ ಅಂತ ಅವನಿಗೆ ತಾಗುತ್ತೆ ಅಂತ ಹೇಳ್ತಾಳೆ. ಆವಾಗ ಅಪೇಕ್ಷನ ಗಂಡ ಹೇಳ್ತಾನೆ, ಅಲ್ಲ, ನೀವು ಈ ಥರ ಮಾಡಿ ಅದಕ್ಕೆ ಏನೋ ರಿಯಾಕ್ಷನ್ ಆಗಿ ದೊಡ್ಡ ರೊಚ್ಚಿಗೆದ್ದರೆ ಜೀವ ಅವರು ಏನು ಮಾಡ್ತೀರಾ ಅಂತ. ಈಗ ಆಲ್ರೆಡಿ ಅವನು ತುಂಬ ಎತ್ತರಕ್ಕೆ ಬೆಳೆದಿದ್ದಾನೆ, ಅವನಿಗೆ ಒಂದು ದಿನ ಬುದ್ಧಿ ಬರುತ್ತೆ, ಅವನು ಆಕಾಶಕ್ಕೆ ಎತ್ತರಕ್ಕೆ ಹಾರಿದವನು ಕೆಳಗಡೆ ಬರಲೇಬೇಕು, ಕಾಯಬೇಕು ಅಂತ ಹೇಳ್ತಾರೆ ಅವರಪ್ಪ. ನೀನು ಅಪ್ಪನ ಮಾತು ಕೇಳು, ನೀನು ನಿಷ್ಠುರ ಕಟ್ಕೊಳ್ಬೇಡ. ಹಾಗೆ ಅವರ ಅಮ್ಮನ ಹೇಳ್ತಾರೆ, ಹೌದು ಅಪ್ಪನ ಮಾತು ಕೇಳು ಅಂತ. ಇಲ್ಲಿ ಮಲ್ಲಿ ಕಣ್ಣಿಗೆ ಕಟ್ಟಿ ಕರೆಕ್ಟಾಗಿ ಬಡ್ಡಿ ಹೊಡಿತಾಳೆ, ಹೊಡೆದು ಸೀದಾ ಅಡಗಿ ಹೋಗಿ ಕೂತ್ಕೊಳ್ತಾಳೆ ಕಿಟಕಿ ಹತ್ರ. ಇಲ್ಲಿ ದಿಯಾ ಹುಡುಕ್ತಾಳೆ, ಯಾರಿದ್ದಾರೆ ಅಲ್ಲ, ಯಾರು ಹೊಡೆದದ್ದು ನನಗೆ ಇಲ್ಲಿ ಯಾರಿಲ್ಲಲ್ಲ ಅಂತ. ಆವಾಗ ಜಯದೇವ್ ಅಲ್ಲಿ ಡ್ರಿಂಕ್ಸ್ ಎಲ್ಲ ತರ್ತಾನೆ. ಅವ್ನು ಕೇಳ್ತಾನೆ, ಏನಾಯಿತು, ಯಾಕೆ ಎದ್ದರಿದ್ಯಾ ಅಂತ. ಜಿರ್ಲೆ ನೋಡಿ ಎದ್ದರಿದ್ಯಾ? ಹೌದು, ಗಂಡಸರ ಮೀಸೆಗೆ ಎದುರಲ್ಲ, ಜಿರ್ಲೆ ನೋಡಿ ಎದುರುತ್ತೀರಾ ಅಂತ ಹೇಳ್ತಾನೆ ಜಯದೇವ್. ನಾನು ಇದ್ದೀನಲ್ಲ, ಯಾವ ಜಿರ್ಲೆ ನಿನ್ನ ಹತ್ರ ಬರಲ್ಲ ಅಂತ ಹೇಳ್ತಾನೆ. ಬೇಬಿ ನೋಡು, ನಿನಗೋಸ್ಕರ ಏನು ತಂದು ಸ್ಕಾಚ್ ತಂದಿದ್ದೀನಿ, ಲೆಟ್ಸ್ ಎಂಜಾಯ್ ಅಂತ ಹೇಳ್ತಾನೆ. ಎಂಥ ಒಳ್ಳೆ ಮೂಮೆಂಟ್, ಎಂಜಾಯ್ ಮಾಡೋದು ಬಿಟ್ಟು ಬೇಡ ಅಂತೆ, ಕೂತ್ಕೋ ಅಂತ ಕೂತ್ಕೊಳಿಸಿ ತನವಾಗ ದಿಯಾ ಕೇಳ್ತಾಳೆ, ಈ ಮನೆಯಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರಿಲ್ಲ ಅಲ್ಲ ಅಂತ.
ಯಾರು ಇಲ್ಲ, ಎಲ್ಲರೂ ಹೊರಗಡೆ ಕಳಿಸಿದ್ದೀನಿ ಹೇಳಿದ್ನಲ್ಲ ಅಂತ ಹೇಳ್ತಾನೆ. ನಾನು ನನ್ನ ಬೇಬಿಗೋಸ್ಕರ ಹನಿ ಸ್ಕಾಚ್ ಅಂತ ಹೇಳ್ತಾನೆ. ಹಾಗೆ ಕುಡಿತಾ ಇರುವಾಗ ದಿಯಾ ಅಂದ್ಕೊಳ್ತಾಳೆ, ಈ ಮನೇಲಿ ಯಾರೋ ಇದ್ದಾರೆ ಏನೋ, ನನಗೆ ಯಾಕೆ ಯಾರು ಹೊಡೆದದ್ದು, ಭ್ರಮೆನ ಏನೋ ಅಂತ ಜೈಗೆ ಈ ವಿಷಯ ಹೇಳುತ್ತಾ ಬೇಡವಾ ಅಂತ ಅಂದ್ಕೊಳ್ತಾಳೆ. ಇಲ್ಲಿ ಅಪೇಕ್ಷೆ ಹೊರಗಡೆ ಕುತ್ಕೊಂಡು ಅಳ್ತಾ ಇರ್ತಾಳೆ. ಆವಾಗ ಅವಳ ಗಂಡ ಬಂದು ಹೇಳ್ತಾನೆ, ನೀನು ಮೊದಲು ಇದ್ದ ರೀತಿ ಬೇರೆ ಇತ್ತು, ಬಟ್ ನೀನು ಅದನ್ನು ತಪ್ಪು ಒಪ್ಕೊಂಡು ಅಪ್ಪ ಅಮ್ಮನ ಜೊತೆ ಚೆನ್ನಾಗಿದೆಯಲ್ಲ ಅದು ಮುಖ್ಯ ಅಂತ. ಈಗ ನಿಮಗೆ ತಪ್ಪಿನ ಅರಿವಾಗಿ ನಿಮಗೆ ಅನಿಸುತ್ತಿದೆಯಲ್ಲ ನಾನು ಅಪ್ಪ ಅಮ್ಮನ ಯಾವ ಥರ ಟ್ರೀಟ್ ಮಾಡಿದ್ದೆ ಅಂತ, ಅದು ತುಂಬ ಒಳ್ಳೆಯದು. ನಿಮಗೆ ಗಿಲ್ಟ್ ಇದೆಯಲ್ಲ ಅದು ತುಂಬ ಒಳ್ಳೆ ಪ್ರಾಯಶ್ಚಿತ್ತ ಅಂತ ಹೇಳ್ತಾನೆ. ಪಾರ್ಥ, ನನಗೆ ಅದಕ್ಕೆ ಬೇಜಾರಾಗಿರೋದಲ್ಲ, ಇಷ್ಟು ದಿನ ನಾನು ನೋಡ್ಕೊಡ್ತಿದ್ದೆ, ಈಗ ಅಣ್ಣ, ಅದಕ್ಕೆ ಅವರು ಎಷ್ಟು ಬೇಜಾರಾಗಲಿಕ್ಕಿಲ್ಲ ಅಂತ. ಹಾಗೆ ಎಲ್ಲ ಮಾತಾಡ್ತಾ ಇರ್ತಾರೆ. ಹಾಗೆ ಪಾರ್ಥ ಹೇಳ್ತಾನೆ, ನನಗೆ ಗೊತ್ತಿದೆ ಅವನು ಒಂದು ದಿನ ಸರಿ ಆಗ್ತಾನೆ ಅಂತ. ಇಲ್ಲಿ ಭೂಮಿಕಾ ಮತ್ತು ಗೌತಮ್ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಿರುವಾಗ ಗೌತಮ್ ಹೇಳ್ತಾನೆ, ಟ್ರಾವೆಲ್ ಮಾಡಿ ಸುಸ್ತಾಗಿರ್ತೀರ ಮಲಗಿ ಅಂತ. ಹಾಗೆ ಗೌತಮ್ ಮಲಗ್ತಾನೆ. ಇಲ್ಲಿ ಭೂಮಿಕಾ ನೆನಪಿಸ್ಕೊಂಡಿರ್ತಾಳೆ ಶಕುಂತಲ, ನಾನು ಪಂಕಜ ಅಂತ ಅಲ್ಲಿ ಹೋಟ್ಲಲ್ಲಿ ಹೇಳಿರೋದು, ಕಾಫಿ ಡೇಲಿ ಹೇಳಿರ್ತಾರಲ್ಲ ನಂಜಮ್ಮ, ಅದೆಲ್ಲ ನೆನಪಾಗುತ್ತೆ. ಹಾಗೆ ಅವಳು ಮಲಗ್ತಾಳೆ. ಅವಳು ಮಲಗಿದ್ದಾನೆ ಅಂತ ಗೊತ್ತಾದ್ಮೇಲೆ ಮೆಲ್ಲೆ ಎದ್ದೇಳಿ ನಂಜಮ್ಮನನ್ನು ಹುಡುಕ್ಬೇಕಲ್ಲ, ಅದಕ್ಕೆ ಹೋಗ್ಲಿಕ್ಕೆ ತಯಾರು ಮಾಡ್ತಾಳೆ. ಹಾಗೆ ಭೂಮಿಕೆ ಬಂದು ಆನಂದ್ ಅವರ ರೂಮನ್ನು ಬಡಿತಾಳೆ. ಆನಂದ್ ಅವರಂತ ಹಾಗೆ ಇಬ್ಬರು ಎದ್ದೇಳ್ತಾರೆ. ಹಾಗೆ ಕೇಳ್ತಾಳೆ, ನೀವು ಇಷ್ಟೊತ್ತಿಗೆ ಎಲ್ಲಿಗೆ ಹೊರಟಿದ್ದೀರಾ ಅಂತ. ಅದಕ್ಕೆ ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾನೆ. ಚಿನ್ನ, ನಿನ್ನ ಹತ್ರ ಯಾವುದಾದ್ರೂ ವಿಷಯ ಮುಚ್ಚಿಟ್ಟಿದ್ನ ಖಂಡಿತವಾಗಿ ಹೇಳ್ತೀನಿ, ಈಗ ಟೈಮ್ ಇಲ್ಲ, ಹೋಗಿ ಬರ್ತೀವಿ ಅಂತ ಹೋಗ್ತಾರೆ. ಇಲ್ಲಿ ನಂಜಮ್ಮ ಊಟ ಮಾಡ್ತಾ ಇರ್ತಾಳೆ. ಅವಳ ಗಂಡ ಕೂತ್ಕೊಂಡು ಬಂದು, ಬಾಗಿಲು ತೆಗಿ, ಉಣ್ಕೊಂಡು ಕೂತಿದ್ಯಾ, ಇಲ್ಲಾಂದ್ರೆ ಬಾಗಿಲು ಮುರಿತೀನಿ ಅಂತ, ಫಸ್ಟಿಗೆ ನೆಟ್ಟಗೆ ನಿಂತ್ಕೊ, ಆಮೇಲೆ ಮುರಿಯುವಂತೆ ಅಂತ ಹೇಳ್ತಾಳೆ. ಹೋಗುವಾಗಲೇ ನಾನು ಹೇಳಿದ್ದೀನಿ, ನೀನು ಕುಡಿದು ಬಂದರೆ ನಾನು ಬಾಗಿಲು ತೆಗಿಯಲ್ಲ ಅಂತ. ಈಗ ತಿಪ್ಪರ ಹಾಕಿದ್ರು ಲಾಗ ಹಾಕಿದ್ರು ನಾನು ತೆಗಿಯಲ್ಲ ಬಾಗಿಲು ಅಂತ ಹೇಳ್ತಾರೆ. ಬಾಗಿಲು ತೆಗಿಯಲ್ವಾ, ನಾನಿಲ್ಲೇ ಮಲಗ್ತೀನಿ. ಆಯಿತು, ಕುಡಿದು ಅಲ್ಲೇ ಮಲಗು. ಇವನು ಕುಡಿದು ಅಲ್ಲದೆ ಅವನು ಸಾಯ್ತಾನೆ, ನನ್ನನ್ನು ಸಾಯಿಸ್ತಾನೆ ಅಂತ ಹೇಳ್ತಾಳೆ. ಇಲ್ಲಿ ಜಯದೇವ್ ಮತ್ತು ದಿಯಾ ಮಾತಾಡ್ತಾ ಇರುವಾಗ ಜಯದೇವ್ ಹೇಳ್ತಾನೆ, ಮೈನ್ ಫುಡ್ಡೇ ತಂದಿಲ್ಲಲ್ಲ, ಉಪ್ಪಿನಕಾಯಿ, ಈಗ ಹೋಗಿ ತರ್ತೀನಿ ಅಂತ. ಅದಕ್ಕೆ ದಿಯಾ ಹೇಳ್ತಾಳೆ, ನೀವು ಎಲ್ಲಿಗೆ ಹೋಗಬೇಡಿ, ನನಗೆ ಭಯ ಆಗುತ್ತೆ, ಇಲ್ಲೇ ಇರಿ ಅಂತ. ಯಾಕೆ ಅಂತ ಕೇಳ್ತಾನೆ. ಇದು ದೊಡ್ಡ ಮನೆ ಅಲ್ವಾ, ಈ ರೂಮ್ನದ್ದು ಒಂದು ಮನೆ ಥರನೇ ಇದೆ, ಸೊ ಅದಕ್ಕೆ ನನಗೆ ಒಬ್ಳಿಗೆ ಇರಲಿಕ್ಕೆ ಭಯ ಆಗುತ್ತೆ, ಪ್ಲೀಸ್ ಅಂತ. ದೊಡ್ಡ ಮನೆ ಅಂತ ಭಯನಾ, ನನ್ನ ನಿಜ ಹೇಳಂತ, ಜಿರ್ಲೆಗೆ ಭಯನಾ ಅಂತ. ಹೌದು, ಆಯಿತು, ನಾನು ಎಲ್ಲಿಗೆ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ನಾನು ಹುಡುಗಿನ ನಾನು ಮಿಸ್ ಮಾಡ್ಕೊಳ್ತಾಳೆ ಅಂತ ಜಯದೇವ್ ಹೇಳ್ತಾನೆ. ಆಗ ಇಲ್ಲಿ ಮಲ್ಯ ಅಂದ್ಕೊಳ್ತಾಳೆ, ಕಟ್ಕೊಂಡೆ ಹೆಂಡ್ತಿ ಇದ್ದರೂ ಬೇರೆ ಅವರ ಜೊತೆ ಸರ್ಸಾಕ್ಲಿಕ್ಕೆ ಹೆಂಗೆ ಮನಸ್ಸು ಬರುತ್ತೆ ಏನೋ ಅಂತ. ಈ ಆನಂದ್ ಮತ್ತು ಭೂಮಿಕಾ ಕಾರಲ್ಲಿ ಬರ್ತಾರೆ. ಇದೇ ಕನಕದುರ್ಗ ಪ್ಲೇಸ್ ಅಂತ ಹೇಳ್ತಾನೆ. ಅಲ್ಲ, ಇಷ್ಟು ದೊಡ್ಡ ಊರಲ್ವ ಇದು, ಇಲ್ಲಿ ಹೇಗೆ ನಾವು ಕಂಡುಹಿಡಿಯೋದು ಅಂತ, ಒಳ್ಳೆಯದು, ಇಲ್ಲಿ ಕಂಡುಹಿಡಿಬೋದು, ಎಷ್ಟೋ ಜನ ಸಿಗ್ತಾರಲ್ಲ, ಅವ್ರ ಹತ್ರ ಕೇಳುವ ಅಂತ ಹೇಳ್ತಾನೆ. ಹಾಗೆ ಅವ್ರು ನಡ್ಕೊಂಡು ಹೋಗೋ ಭೂಮಿಕಾ ಹೇಳ್ತಾನೆ, ಬೇಗ ಬರಬೇಕಿತ್ತು, ಯಾರು ಎಲ್ಲ ಮಲಗಿದ್ದಾರೆ ಅಂತ. ಅದಕ್ಕೆ ಆನಂದ, ಹೌದು, ಹಳ್ಳಿ ಅಲ್ವಾ, ಬೇಗ ಮಲಗ್ತಾರೆ, ಇಲ್ಲಿ ಯಾರು ಎದ್ದಿರಲ್ಲ ಅಂತ. ಹಾಗೆ ಒಳಗಡೆ ಹೋಗಿ ನೋಡುವ, ಯಾರಾದರೂ ಸಿಗ್ಬೋದು ಅಂತ ಹೇಳ್ತಾನೆ. ಅಲ್ಲಿ ಇವರು ಹುಡುಕ್ತಾ ಬರುವಾಗ ಅಲ್ಲಿ ನಂಜಂದು ಗಂಡ ಬಾಗಿಲು ತೆಗಿ, ದಮ್ಮಯ್ಯ ಅಂತೀನಿ ಅಂತ ಬೊಬ್ಬೆ ಆಗ್ತಾ ಇರ್ತಾನೆ ಹೊರಗಡೆ, ಮನೆ ಹೊರಗಡೆ. ಬಾಗಿಲು ತೆಗಿತಾಳೆ, ಹೇಳ್ತಾಳೆ, 2 ಬಡಿತೀನಿ ನಿಂಗೆ, ಕುಡಿದು ಸಾಯ್ತೀಯ ನನ್ನನ್ನು ಕಟ್ಕೊಂಡ್ಮೇಲೆ ಅಂತ. ಎಲ್ಲಿ ಸತ್ತಿದ್ದಲ್ಲ, ಎಲ್ಲ ಅನ್ನ ತಗೊಂಡೋಗಿ ಎಂಡ ಮಾರೋವರನ್ನು ಉದ್ಧಾರ ಮಾಡಿದ್ಯಲ್ಲ ಅಂತ ಬೈತಾಳೆ. ಹಾಗೆ ಅವ್ರು ಕಂಡಿದ್ರಂತ ಆನಂದ್ ಹೋಗ್ತಾನೆ, ಹೋಗಿ ಮಾತಾಡುವಂತ. ಅವಾಗ ಅವರು ಬಾಗಿಲು ಹಾಕ್ಕೊಂಡು, ಆಯಿತು, ಅಲ್ಲ ಇಷ್ಟೊತ್ತಿಗೆ ನಾವು ಬರುವಾಗ ಒಬ್ಬರು ಸಿಕ್ಕಿದ್ರು ಅಂದರೆ ಅವರು ಬಾಗಿಲು ಹಾಕ್ಕೊಂಡ್ರು, ಕರಿ ಇಲ್ಲ, ಬಾಗಿಲು ಬಡಿ ಇಲ್ಲ, ಬೇಡ ಅಂತ ಭೂಮಿಕೆ ಹೇಳ್ತಾಳೆ. ಇಲ್ಲಿ ಗೌತಮಿಗೆ ಎಚ್ಚರಿಕೆ ಆಗುತ್ತೆ. ಆವಾಗ ನೋಡಿದ್ರೆ ಅಲ್ಲಿ ಭೂಮಿಕೆ ಇರಲ್ಲ. ಆದರೂ ಎಲ್ಲ ಟಾಯ್ಲೆಟ್ಗೆ ಹೋಗಿರ್ಬೋದು ಅಂತ ಸ್ವಲ್ಪ ಹೊತ್ತು ಮಲಗ್ತಾನೆ. ಮತ್ತೇನೋ ಅವನಿಗೆ ತಡೀಲಿಕ್ಕೆ ಆಗಲ್ಲ ಮನಸ್ಸು. ಸೊ ಮತ್ತೆ ಎದ್ದು ಭೂಮಿಕಾ ಅಂತ ಕರೀತಾನೆ. ಹಾಗೆ ಎದ್ದು ಹೊರಗಡೆ ಬರ್ತಾನೆ. ಎಲ್ಲ ಕಡೆ ನೋಡ್ತಾನೆ, ಮನೆ ನೋಡ್ತಾನೆ, ಹೊರಗಡೆ ಎಲ್ಲ ನೋಡ್ತಾನೆ. ಹಾಗೆ ಆನಂದ್ ಅವರ ರೂಮಿಗೆ ಬಾಗಿಲು ಬಡಿತಾನೆ. ಆವಾಗ ಅವನ ಹೆಂಡತಿ ಅದ್ದೆಯಲ್ಲಿ ಏನು ಗೌತಮ್ ಅಂತ ಕೇಳ್ತಾನೆ. ಅಲ್ಲ, ಭೂಮಿಕಾ ನೋಡಿದ್ರೆ ಅದು ಭೂಮಿಕಾ ಮತ್ತು ಆನಂದ್ ಹೊರಗಡೆ ಹೋದ್ರು ಅಂತ ಹೇಳ್ತಾನೆ. ಇಲ್ಲಿಗೆ ಈ ಎಪಿಸೋಡು ಮುಗಿಯಿತು. ಗೊತ್ತಾಗುತ್ತಾ ನಂಜಮ್ಮ ಯಾರಂತ ಹುಡುಕ್ತಾರ, ಶಕುಂತಲ ಬಗ್ಗೆ ಏನೆಲ್ಲ ವಿಚಾರ ಗೊತ್ತಾಗುತ್ತೆ, ನೋಡುವ.